ದೇವಾಲಯದ ಗೋಪುರವನ್ನ ಜಿಬಿಎ ಧ್ವಂಸ ಮಾಡಿರುವಂತಹ ಆರೋಪ ಕೇಳಿಬಂದಿದೆ. ಮಹಾದೇವಪುರದ ಎಇಸಿಎಸ್ ಲೇಔಟ್ನಲ್ಲಿ ಘಟನೆಯಾಗಿದೆ. ಜಿಬಿಎ ವಿರುದ್ಧ ಸ್ಥಳೀಯರು ಈ ಆರೋಪವನ್ನ ಮಾಡುತ್ತಿದ್ದಾರೆ. ಇನ್ನು ಗೋಪುರ ನೆಲಕ್ಕುರುಳುವಂತಹ ದೃಶ್ಯ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಆದ್ರೆ ಫುಟ್ಪಾತ್ ಮೇಲೆ ನಿರ್ಮಾಣ ಆಗಿದ್ದಕ್ಕೆ ನಾವು ಗೋಪುರವನ್ನ ತೆರವು ಮಾಡಿದ್ದೇವೆ ಅಂತ ಪೂರ್ವ ನಗರ ಪಾಲಿಕೆ ಆಯುಕ್ತ ಡಿಎಸ್ ರಮೇಶ್ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಈಗಾಗಲೇ ಬೆಂಗಳೂರಿನಲ್ಲಿ ಫುಟ್ಪಾತ್ ಅಕ್ರಮ ತೆರವು ಒತ್ತುವರಿ ಕಾರ್ಯಾಚರಣೆ ನಡೀತಾ ಇದೆ. ಇದೇ ಹಿನ್ನೆಲೆಯಲ್ಲಿ ರಸ್ತೆಯಲ್ಲಿ ನಿರ್ಮಾಣವಾಗಿತ್ತು ದೇವಸ್ಥಾನದ ಗೋಪುರ ಎನ್ನುವಂತಹ ಕಾರಣಕ್ಕೆ ಜಿಬಿಎ ಅಧಿಕಾರಿಗಳು ಗೋಪುರವನ್ನೇ ಧ್ವಂಸ ಮಾಡಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಇನ್ನು ಮೊದಲಿಗೆ ಈ ಮಹಾದೇವಪುರದ ಎಇಸಿಎಸ್ ಲೇಔಟ್ನಲ್ಲಿರುವಂತಹ ದೇವಸ್ಥಾನದ ಗೋಪುರವೊಂದನ್ನ ಧ್ವಂಸ ಮಾಡಲಾಗಿತ್ತು. ಸ್ಥಳೀಯರು ಈ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅದಾದ ನಂತರ ಇದೀಗ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೂರ್ವ ನಗರ ಪೊಲೀಸ್ ಆಯುಕ್ತರಾಗಿರುವಂತಹ ಡಿಎಸ್ ರಮೇಶ್ ರವರು ಫುಟ್ಪಾತ್ನಲ್ಲಿ ನಿರ್ಮಾಣವಾಗಿದ್ದಕ್ಕೆ ನಾವು ಆ ಗೋಪುರವನ್ನ ತೆರವುಗೊಳಿಸಿದ್ದೀವಿ ಎನ್ನುವಂತಹ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸವಿತಾ, ಫುಟ್ಪಾತ್ನಲ್ಲಿ ದೇವಸ್ಥಾನದ ಗೋಪುರ ಇತ್ತು ಅಂತ ಜಿಬಿಎ ಅಧಿಕಾರಿಗಳು ಅದನ್ನ ಧ್ವಂಸ ಮಾಡಿರುವಂತಹ ಆರೋಪ ಜೊತೆಗೆ ಪೂರ್ವ ನಗರ ಪಾಲಿಕೆ ಆಯುಕ್ತ ಡಿಎಸ್ ರಮೇಶ್ ರವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸವಿತಾ? ಪ್ರತೀಕ್ಷಾ, ಪ್ರಮುಖವಾಗಿ ಈಗಾಗಲೇ ಜಿಬಿಎ ಫುಟ್ಪಾತ್ ಒತ್ತುವರಿ ಏನಿದೆ ಅದರ ತೆರವು ಕಾರ್ಯಾಚರಣೆ ಮುಂದುವರೆದಿದೆ. ವ್ಯಾಪಾರಸ್ಥರಾಯ್ತು ಯಾರೇ ಅದನ್ನ ಎನ್ಕ್ರೋಚ್ಮೆಂಟ್ ಮಾಡಿದ್ರು ಮುಲಾಜಿಲ್ದಂಗೆ ನಾವು ತೆರವು ಮಾಡ್ತೀವಿ ಅಂತ ಜಿಬಿಎ ಹೇಳಿತ್ತು. ಜೊತೆಗೆ ಇದು ಒಂದಿಷ್ಟು ಜನರ ಧಾರ್ಮಿಕ ನಂಬಿಕೆಗೆ ಧಕ್ಕೆ ತರುವಂತಹ ಘಟನೆ ಕೂಡ ಆಗಿದೆ ಅನ್ನೋ ಆರೋಪ ಕೂಡ ಕೇಳ್ಬರ್ತಾ ಇದೆ. ಈಗಾಗಲೇ ಪೂರ್ವ ನಗರ ಪಾಲಿಕೆಯ ಡಿಎಸ್ ರಮೇಶ್ ಅವರು ಮಾಹಿತಿ ನೀಡಿರುವಂತದ್ದು, ಈ ಒಂದು ಗೋಪುರ ಏನಿದೆ ಪ್ರಮುಖವಾಗಿ ಅದು ಫುಟ್ಪಾತ್ ಮೇಲೆ ಬಂದಿರೋ ಕಾರಣದಿಂದಾಗಿ ನಾವು ಅದನ್ನ ತೆರವು ಮಾಡಿದೀವಿ ಅನ್ನೋ ಮಾಹಿತಿ ಕೂಡ ನೀಡಿರುವಂತದ್ದು. ಜೊತೆಗೆ ಇದು ಎಲ್ಲಿ ನಡೆದಿದೆ ಅಂದ್ರೆ ಮಹಾದೇವಪುರದ ಎಇಸಿಎಸ್ ಲೇಔಟ್ ನಲ್ಲಿ ನಡೆದಿರುವಂತಹದ್ದು. ಮುಲಾಜಿಲ್ದಂಗೆ ರೋಡ್ ನಲ್ಲಿ ನಿರ್ಮಾಣವಾದಂತಹ ಒಂದು ಗೋಪುರವನ್ನ ತೆರವು ಮಾಡಿರುವಂತದ್ದು. ಇದು ಸಾರ್ವಜನಿಕರ ಆಕ್ರೋಶಕ್ಕೆ ಕೂಡ ಗುರಿಯಾಗಿರುವಂತದ್ದು. ಒಟ್ಟಾರೆ ಇದು ಯಾವ ರೀತಿ ವಿಮರ್ಶೆ ಮಾಡಬೇಕು ಅಥವಾ ಯಾವ ರೀತಿ ತಾಳೆ ಹಾಕ್ಬೇಕು ಅನ್ನೋದು ಒಂದಿಷ್ಟು ಕೂಡ ಅರ್ಥ ಆಗ್ತಿಲ್ಲ. ಅಂದ್ರೆ ಒತ್ತುವರಿಯಾದಂತಹ ಜಾಗ ಯಾವುದೇ ಇರಲಿ ನಾವು ತೆರವು ಮಾಡ್ತೀವಿ ಅನ್ನೋ ನಿಲುವು ಪಾಲಿಕೆದಾದ್ರೆ ನಮ್ಮ ಧಾರ್ಮಿಕ ನಂಬಿಕೆಗೆ ಧಕ್ಕೆ ತರುವಂತಹ ಕಾರ್ಯ ಜಿಬಿಎ ಮಾಡ್ತಿದೆ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ. ಪ್ರತೀಕ್ಷಾ, ಥ್ಯಾಂಕ್ ಯು ಸವಿತಾ ತಮ್ಮೆಲ್ಲ ಡೀಟೇಲ್ಸ್ಗೆ.